ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಬೈತಾ ಇರೋದು? ಅಮ್ಮಂಗೆ ಹೊಡ್ಯಕ್ಕೆ ಬಂದ. ಸೊ ಇವತ್ತು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನನ್ನ ಅಕ್ಕನ ಮಗ ಚಿಕ್ಕವನು ಬಂದಿದ್ದಾನೆ. ಇವತ್ತು ಅವನಿಲ್ಲೇ ಇರ್ತಾನೆ. ಸಿಂಪಲ್ಲಾಗಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಬ್ಬರು ಅಲ್ಲಿ 3 ಜನನೂ ಈಚೆ ಕಡೆ ಆಟ ಆಡ್ತಾ ಇದ್ದಾರೆ, ಬ್ಯಾಟು ಬಾಲ್ ಇಟ್ಕೊಂಡು, ಗನ್ ಇಟ್ಕೊಂಡು. ಇವತ್ತಿನ ನಾಷ್ಟ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಅಕ್ಕನ ಮಗ ಚಿಕ್ಕನ್ ಹಾಯ್ ಮಾಡು. ಅವನು ಬರ್ತಾನೆ ಹಾಯ್ ಮಾಡಕ್ಕೆ. ಬಾ, ನೀನು ಹಾಯ್ ಮಾಡಿ. ಬಾ ಇಲ್ಲಿ ಬಾ ಬಾರೋ ಅಂತಕ್ಕೆ. ಇಲ್ಲಿ ಇಂಚ ಅಲ್ಲಿ ಮೊಬೈಲ್ ನೋಡು. ಫೋನ್ ಹಾಯ್ ಮಾಡ್ರಿ. ಹಾಯ್ ಸಾಕು. ಹೋಗ್ರಿ, ಇಲ್ಲೇ ಆಟ ಆಡ್ಬೇಕು. ರೂಮಲ್ಲಿ ಲೈಟ್ ಆಫ್ ಮಾಡೋದು. ಇವತ್ತು ನಾಷ್ಟ ಏನ್ ಮಾಡಿದೀನಿ ಅಂತ ಹಾಗೆ ಇನ್ನೊಂದು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಲೈಟು ಚೆನ್ನಾಗಿ ಕಾಣ್ಲಿ ಅಂತ ಎತ್ತಿರ್ತೀನಿ. ನಡಿಯತ್ತಾಗಿ ಇವತ್ತು ಪಲಾವ್ ಮಾಡಿದ್ದೀನಿ. ಅದಕ್ಕೆ ಮೊಸರು ಬಜ್ಜಿ. ಅಮ್ಮ ಎಲ್ಲ ಹೋದ್ರು. ನನಗೆ ಸ್ವಲ್ಪ ಇವರಿಬ್ರು ಮೊಸರು ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ರೈಸ್ ಕೂಡ ರೆಡಿ ಆಗಿದೆ. ಇದು ರಸಮ್. ಏನು ಪುರ ಊಟ ಕೊಡ್ಲಾ? ಇವರ ಮಮ್ಮಿ ಏನು ಕೊಟ್ಟು ಕಳಿಸಿದಾರೆ? ಹೆಸರು ಕಾಳು ಪಲ್ಯ, ಹಾಗೆ ದೋಸೆ. ಸೊ ದೋಸೆ ಮಾಡಿದ್ಲೇನೋ, ದೋಸೆ ಕೊಟ್ಟು ಕಳಿಸಿದಾಳೆ. ನಡೀರಿ, ಹಾಕೊಡ್ತೀನಿ. ಫಸ್ಟ್ ಈಗ ಅವರಿಗೆ ನಾಷ್ಟ ಹಾಕೊಟ್ಬಿಟ್ಟು ಅವ್ರಿಗೆ ನಾಷ್ಟ ತಿನ್ನಿಸ್ತೀನಿ. ಇದು ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ಬೆಳ್ಳಿ ಬರ್ತಡೆಗೆ ಕೊಟ್ಟಿರೋ ಅಂಥದ್ದು. ಬೆಳ್ಳಿ ಬರ್ತಡೆ ಕೊಟ್ಟಿರೋದು ನಮ್ಮ ಶಶಿ ಫ್ರೆಂಡ್. ಚೆನ್ನಾಗಿದೆ, ಅದಕ್ಕೆ ಇದರಲ್ಲಿ ಹಾಕಿರ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಅವರಿಗೆ ನಾಷ್ಟ ಮಾಡಿಸಾದ್ಮೇಲೆ ನಾನು ಕೂಡ ನಾಷ್ಟ ಮಾಡಿಕೊಂಡೆ. ಅದಾದಮೇಲೆ ಮಧ್ಯಾಹ್ನದ ಊಟ ಮಾಡಿಸಿ ಇವನಿಗೆ ಸ್ನಾನ ಕೂಡ ಮಾಡಿಸಿದ್ದೀನಿ. ಇಲ್ಲಿ ಕೂತಿದ್ದಾನೆ. ಪಾಚಿ ಮಾಡಲ್ಲ? ಬಾ ಪಾಚಿ ಮಾಡು. ಪಾಚಿ ಮಾಡು. ಬಾ. ಅನ್ನ ಉಂಡೆ, ಸ್ನಾನ ಮಾಡಿದೆ. ಇನ್ನೇನು ಕುಡಿತೀಯಾ? ಕುಡಿ. ಕುಡಿ. ಎಸಿಬಾರದು. ಸರಿ, ಬಾ. ಮನಿಕಬೇಕು ಆಯ್ತಾ? ಬಿದೋಯ್ತಿ. ಆ ಕಡೆಗೆ ಮನ್ಸು ಪೂರ್ಣ. ಈ ಕಡೆಗೆ ಮನಿಕೊನಿ. ಇಲ್ಲ, ಲೈಟ್ ಆಫ್ ಮಾಡ್ಬಿಟ್ಟು ನಡೀರಿ. ಅಲ್ಲಿ ರೂಮಲ್ಲಿ ನೀವು ಮನಿಕೊಳ್ರಿ. ನಾನು ಪಾಪನ ಮನ್ಸ್ತೀನಿ. 3 ಜನನೂ ಮನಗಿಸ್ದೆ. ನಚ್ಚೀರಿಗೆ ಮತ್ತು ಬೆಳ್ಳಿಗೆ ಸ್ನಾನ ಮಾಡಿಸಿದ್ದೆ. ಅಕ್ಕ ಪೂರಿಗೆ ಸ್ನಾನ ಮಾಡ್ಸಕ್ಕೆ ಕಳಿಸಿದ್ಲು ಬೆಳಗ್ಗೆ. ಅದಾದಮೇಲೆ ವಾಷಿಂಗ್ ಮಿಷಿನ್ ಕೂಡ ಆನ್ ಮಾಡಿದೆ, ಬಟ್ಟೆ ಎಲ್ಲ ತುಂಬಿಟ್ಟು. ಟೆಡ್ಡಿ ಬೇರ್ನೆಲ್ಲ ಎಳ್ದಾಕಿದ್ರು. ಸೊ ಅದನ್ನು ಕೂಡ ಎತ್ತಿಟ್ಟು ನಾವು ಮನಿಕೊಳ್ಳೋ ಅಂದರೆ ನಮ್ಮ ಹಸ್ಬೆಂಡ್ ಮನಿಕೊಳ್ಳೋ ರೂಮು, ಅದ್ರ ಒಂದು ಕಾಟನ್ ಬಾಕ್ಸ್ ಇದೆ. ಕಾಟನ್ ಬಾಕ್ಸಿಗೆಲ್ಲ ಬೆಳ್ಳಿದು ಚಿರುದು ಆಟ ಸಾಮಾನುಗಳು, ಬಾಲ್ಗಳೆಲ್ಲ ಅದರೊಳಗೆ ಹಾಕಿಟ್ಟಿದ್ದೆ. ಅದು ಹಾಸಿಗೆ ತುಂಬ ಚೆಲ್ಬಿಟ್ಟಿದ್ರು. ಹೆಂಗಾರು ಚೆಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಯಾಕಂದರೆ ಈಚೆ ಅಷ್ಟು ಬಿಸಿಲು ಹೊಡಿತಿದೆ ಮತ್ತು ಭಯ. ಅದಕ್ಕೋಸ್ಕರ ಒಳಗಡೆ ಇರಿಸ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹಿಂಗೆಲ್ಲ ಅಂಟಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಬಂದು ನಾನು ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ರಸಮ್ ಮಾಡಿದ್ನಲ್ಲ, ಆ ರಸಮ್ನೇ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ತಂದಿದ್ವಿ ಡಿಮಾರ್ಟಿಂದ. ಸೊ ಅದನ್ನ ಕೂಡ ಹಾಕ್ಕೊಂಡು ಇವತ್ತಿನ ಊಟನ ಮಾಡ್ತಾಯಿದ್ದೀನಿ. ಹಾಗೆ ಟಿ ವಿನೂ ಕೂಡ ಆನ್ ಮಾಡಿಕೊಂಡು ಟಿ ವಿ ನೋಡ್ಕೊಂಡೆ ಊಟ ಮಾಡ್ತಾಯಿದ್ದೆ. ಸೊ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು. ಅಂದರೆ ಈ ಕಡೆ ಸೈಡಿಗೆ ಕೆಲಸಕ್ಕೆ ಬಂದಿದ್ರಂತೆ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದು ಊಟ ಮಾಡ್ಕೊಂಡು ಹೊರಟ ಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಆದಮೇಲೆ ನಮ್ಮ ಪೂರು ಇದ್ದ. ಅವರ ಮಾಮನ ಹತ್ರ ಹೋಗಿ ಅವನು ಕೂಡ ಐಸ್ ಕ್ರೀಮ್ ತಗೋಸ್ಕೊಬಂದು ತಿಂತಾ ಇದ್ದಾನೆ. ಪೂರು ನೋಡು ಹೆಂಗದ, ಚೆನ್ನಾಗದ. ಕೊಡ್ತೀನಿ. ಬಿಡು ನೀನು ತಿಂತಾನೀಗ. ತಿನ್ನು. ಅಣ್ಣಂಗೆ ತಿನ್ಸಿಲ್ಲ ಅಂದರೆ. ಗುಡ್ ಬಾಯ್. ಅಣ್ಣಂಗೆ ಮಡ್ಸು. ಅಣ್ಣಂಗೆ ಅಂತ ಅನ್ಸ್ಬಿಟ್ಟು ಕೊಡು. ಗುಡ್ ಬಾಯ್. ಚಿರು ಎದ್ಮೇಲೆ ಚಿರುಗೂ ಐಸ್ ಕ್ರೀಮ್ ಕೊಟ್ಟೆ. ಸೊ ಅವ್ನು ತಿಂದಾದ್ಮೇಲೆ ಈಗ
ಕಸ ಗುಡ್ಸೋಕ್ಕೂ ಮುಂಚೆನೇ ನಾನು ಎಲ್ಲ ಈ ಹಸಿಟ್ಟನ್ನ ಕಲಸಿಟ್ಕೋತಾ ಇದ್ದೀನಿ. ಇವತ್ತು ಚಿಕನ್ ಸಾರು ಮತ್ತು ಮಟನ್ ಸಾರಿತ್ತು. ನೆನ್ನೆ ದಿನ ಗುರುವಾರ ಆಗಿರೋದ್ರಿಂದ ನಾವು ಯಾರೂ ತಿನ್ನೋದಿಲ್ಲ. ಸೊ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಗುರುವಾರ ತಿನ್ನೋದನ್ನ ಬಿಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದನ್ನ ಫ್ರಿಜ್ಜಲ್ಲಿ ಹಾಗೆ ಇಕ್ಕಿದ್ದೆ. ಸೊ ಇವತ್ತು ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಗನೆ ಕಲಸಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ, ಅದಕ್ಕೋಸ್ಕರ ಬೇಗನೆ ಕಲಸಿಡ್ತಾಯಿದ್ದೀನಿ. ಕಲಸಿಟ್ಬಿಟ್ಟು ಅದಾದಮೇಲೆ ಕಸ ಎಲ್ಲ ಗುಡಿಸಿ ಫ್ರೆಶ್ ಆಗಿ ದೇವ್ರ ಪೂಜೆ ಕೂಡ ಮಾಡಿದೆ, ಶುಕ್ರವಾರ ಅಲ್ವಾ. ಸೊ ಅದಾದಮೇಲೆ ಹಾಲು ಕಾಯಿಸ್ಕೊತಾ ಇದ್ದೀನಿ. ಇಬ್ರಿಗೂ ಹಾಲು ಕಾಯಿಸ್ಕೊಳ್ಳೋಣ ಅಂತ. ಇಬ್ಬರು ಕೂಡ ಎದ್ದಿದ್ರು, ಈಚೆ ಕಡೆ ಆಟ ಆಡ್ತಾ ಇದ್ರಲ್ಲ. ಸೊ ಹಾಗೆ ಹಾಲು ಕಾಯಿಸೋದನ್ನು ನೋಡಿಕೊಂಡು, ಅಂದರೆ ಕುದಿ ಬಂದು ಉಪ್ಪು ಬಂದು ಚೆಲ್ಲೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿಕೊಂಡು ಪಾತ್ರೆಗಳನ್ನ ಮಧ್ಯಾಹ್ನ ಊಟ ಮಾಡಿರೋ ತೊಳ್ದು ಹಾಗೆ ಇಟ್ಟಿದ್ದೆ. ಸೊ ಅದನ್ನ ಕ್ಲೀನಾಗಿ ಈಗ ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಯಾವಾಗಲೂ ಒರೆಸೋದಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿ ಸೋರ್ಕೊಂಡಿದೆ ಅಂದಾಗ ಏನು ಒರೆಸೋದಿಲ್ಲ. ಸ್ವಲ್ಪ ತೇವ ಇತ್ತು ಅಂತ ಅಂದರೆ ಈ ಥರ ಒರೆಸಿಟ್ಕೋತೀನಿ ಟೈಮ್ ಇದ್ದಾಗ. ಟೈಮ್ ಇಲ್ಲದೆ ಇದ್ದಾಗ ಏನು ಮಾಡೋದಕ್ಕಾಗೋದಿಲ್ಲ, ಹಾಗೆ ಎತ್ಕೊಂಡು ಮಾಡಬೇಕಾಗುತ್ತೆ. ಸೊ ಇವಾಗ ಒರೆಸ್ಕೊಂಡು ಇಟ್ಕೋತಾ ಇದ್ದೀನಿ. ಇಬ್ರಿಗೂ ಹಾರ್ಲಿಕ್ಸ್ ಹಾಕಿ ಕೊಡ್ತಾಯಿದ್ದೀನಿ. ಒಂದೇ ಲೋಟಕ್ಕೆ ಇಬ್ಬರು ಕಿತ್ತಾಡ್ತಾರೆ. ಬ್ಲೂ ಕಲರ್ ಲೋಟ ಇದೆಯಲ್ಲ, ಆ ಲೋಟನೇ ಬೇಕು ಅಂತ. ಒಂದು ರೆಡ್ ಕಲರ್ ಕೂಡ ಲೋಟ ಇತ್ತು. ಸಲ ನಮ್ಮ ಚಿರು ಬರ್ತಡೆಗೆ ಪಾತ್ರೆ ಇಳಿಸಿದ್ವಲ್ಲ, ಅವಾಗೇನಾದ್ರು ಮಿಸ್ ಆಗಿದೆ ಅಥವಾ ಎಲ್ಲರೂ ಬಿಟ್ಬಿಟ್ಟು ಎಸ್ಕಿಸ್ಬಿಟ್ನಾ ಅಂತ ಗೊತ್ತಿಲ್ಲ. ಅದಾದಮೇಲೆ ಅದನ್ನ ಕಲಸಿ ಮಿಕ್ಸ್ ಮಾಡಿಟ್ಟೆ, ಸ್ವಲ್ಪ ಹಾರ್ಕೊಳ್ಳಿ ಅಂತ. ಅಪ್ಪ ಬಂದಿದ್ದರು, ಹಾಗೆ ಅವ್ರಿಗೆ ಟೀಗೆ ಇಟ್ಬಿಟ್ಟು ಅವ್ರಿಗೆ ತಂದಿರೋ ಲಂಚ್ ಬಾಕ್ಸ್ನೆಲ್ಲ ತೊಳ್ಕೊತಾ ಇದ್ದೀನಿ. ಒಂದೊಂದೇ ಹಾಗಾಗಿ ಕೆಲಸ ಮಾಡಿಕೊಂಡ್ರೆ ಜಾಸ್ತಿ ಪಾತ್ರೆ ಆಗೋಲ್ಲ ನಮಗೆ. ಸೊ ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಟೀ ಅನ್ನು ಹಾಗೆ ನೋಡ್ಕೋತಾ ಇದ್ದೆ. ಅದಾದಮೇಲೆ ಇಬ್ಬರು ನೋಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ನೈಸ್ ಮಾಡಿಬಿಟ್ಟು ಕೊಟ್ಟಿದ್ದಾಯಿತು. ಸದ್ಯ ಅಂದರೂ ಚಿರುನೇ ಬಿಟ್ಟ. ಸೊ ಜಾಸ್ತಿ ಐತೆ ಚಿರು ನಿನಗೆ ಅಂತ ಅಂದ್ಬಿಟ್ಟು ಕೊಟ್ಟೆ. ಸೊ ಸುಮ್ಮನೆ ಇಸ್ಕೊಂಡ ಸ್ಟೀಲ್ ಲೋಟನ. ಅದಾದಮೇಲೆ ಬಟ್ಟೆ ಒಣಗಾಕಿದ್ದೆ, ಒಂದು 3 ಗಂಟೆ ಹಂಗೆ ಒಣಗಾಕಿದ್ದೆ ಅನಿಸುತ್ತೆ. ಸೊ 1-2 ಅವರ್ ಬಿಟ್ಟಿದ್ದೆ. ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಇತ್ತು. ಡೈಲಿ ಸಿಕ್ಕಾಪಟ್ಟೆ ಬಿಸಿಲಿರೋದು. ಇವತ್ತು ಎಲ್ಲೋ ಒಂದು ಕಡೆ ಒಂದಷ್ಟು ಅವರ್ ಇರಲಿಲ್ಲ ಬಿಸಿಲು, ಒಂದು ಸ್ವಲ್ಪ ತಣ್ಣಗಿತ್ತು ಅಂತ ಅನ್ನಿಸ್ತು. ಬಟ್ಟೆ ಎಲ್ಲ ಒಣಗಿತ್ತು. 1-2 ಬಟ್ಟೆಗಳು ಮಾತ್ರ ಸ್ವಲ್ಪ ಮೆತ್ತಗಿತ್ತು. ಸೊ ಅದನ್ನ ಅಲ್ಲೇ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಬಟ್ಟೆಗಳನ್ನೂ ಎತ್ಕೊಂಡ್ಬಂದೆ. ಹಾಗೆ ರೇಷನ್ ಏನೇನು ಖಾಲಿ ಆಗಿದೆ ಅಂತ ನೋಡಿಕೊಂಡು ಬರ್ಕೋತಾ ಇದ್ದೀನಿ. 2 ಸಾಕಾ? ಆಮೇಲೆ 1.5 kg. ಮತ್ತೆ ನಾನು ಯಾವಾಗಲೂ ರೇಷನ್ ಬರೆಯಬೇಕಾದ್ರೆ ಅಮ್ಮನ್ನ ಕೇಳ್ಕೊಂಡೆ ಬರಿತಾ ಇರ್ತೀನಿ. ಹಾಗೆ ಚಿರು ಐಸ್ ಕ್ರೀಮ್ಗೆ ಮತ್ತೆ ಹಠ ಹಿಡ್ದಿದ್ದ, ಅದಕ್ಕೋಸ್ಕರ ಅಪ್ಪ ಹೋಗಿ ತಗೊಬಂದರು. ಸೊ ಅದೆಲ್ಲ ತಿಂದಾದ್ಮೇಲೆ ಮತ್ತೆ ಅಡುಗೆಗಳನ್ನ ಅಂದರೆ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡಿದೆ. ಚಿಕನ್ ಸಾರು ಮಟನ್ ಸಾರು ಇತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಅನ್ನಕ್ಕೆ ಇಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಚಪಾತಿ ಮತ್ತು ರೊಟ್ಟಿ ಮಾಡಿದ್ರೆ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ ರೈಸ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ರೈಸ್ ಇಟ್ಬಿಟ್ಟು ಅದಾದಮೇಲೆ ಚಪಾತಿ ಹಿಟ್ಟನ್ನ ಈ ಥರ ರೌಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಬೇಗ ಲಟ್ಟಿಸಿ ಬೇಗ ಬೇಯಿಸ್ಕೊಬೋದು. ಒಬ್ಬರೇ ಆದರೂ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬೆಳ್ಳಿಗೆ ಊಟ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಒಂದೇ ಸಲ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ. ಬೆಳ್ಳಿಗೆ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಅವ್ನು ಅಳ್ತಿದ್ದ ಅಂತ ಅಂದ್ಬಿಟ್ಟು ಈಚೆ ಎತ್ಕೊಂಡು ಹೋಗಿದ್ರು. ಅದಕ್ಕೆ ಬೇಗ ಲಟ್ಸ್ಬಿಟ್ಟು ಕೊಟ್ಬಿಟ್ರೆ ಒಂದು ಚಪಾತಿನ ಇಟ್ಕೊಂಡು ತಿನ್ಕೊ ಕೂತ್ಕೋತಾನೆ ಅಂತ ಅಂದ್ಬಿಟ್ಟು ಲಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹೊತ್ತಾದಮೇಲೆ ಚಪಾತಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಪುಡಿ ಉದುರಿಸ್ಬಿಟ್ಟು ಹಾಗೆ ಮತ್ತೆ ಹೊತ್ಕೊಂಡ್ರೆ ಚೆನ್ನಾಗಿ ಈ ಥರ ಮಾಡಿ ಹೊತ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಮತ್ತು ಲೇಯರ್ ಆಗಿ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೊತ್ಕೋತಾ ಇದ್ದೀನಿ. ಹಾಗೆ ಒಂದು ಕಡೆ ಹೊತ್ಕೋತಾ ಇನ್ನೊಂದು ಕಡೆಯೂ ಕೂಡ ಬೇಯಿಸ್ಕೊಳ್ಳೋಣ ಅಂತ ಹಂಚಿಟ್ಕೊಂಡು ಹಂಚೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಹಾಗೆ ಚಪಾತಿನ ಹಾಕೋತಾ ಇದ್ದೀನಿ. ಒಂದೊಂದೇ ಬೇಯಿಸ್ತಾ ಹಾಗಾಗಿ ಲಟ್ಟಿಸ್ಕೊಬಿಡ್ಬೋದು, ಬೇಗ ಆಗುತ್ತೆ. ಫಸ್ಟ್ ಮದುವೆ ಆಗೋಸ್ತ್ರಲ್ಲಂತೂ ನನಗೆ ನಿಜವಾಗ್ಲೂ ಚಪಾತಿ ಫುಲ್ ಒತ್ತಿದ ಮೇಲೆ ನಾನು ಬೇಯಿಸ್ತಾ ಇದ್ದಿದ್ದು. ಯಾಕೆಂದರೆ ಚಪಾತಿನ ಓದುತ್ತಾ ಇದ್ದೀನಿ ಅಂತ ಅಂದರೆ ಅದನ್ನ ಬೇಯಿಸೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ಕಡೆ ಬೇಯಿಸ್ತೀನಿ, ಇನ್ನೊಂದು ಕಡೆ ಓದುತ್ತೀನಿ ಅಂತ ಅಂದರೆ ಚಪಾತಿ ಸೀಸ್ಬಿಡ್ತಿದ್ದೆ. ಇಲ್ಲ ಅಂತಂದರೆ ಬೇಯಿಸೋಕೆ ನಿಂತ್ಕೊಂಡು ಲಟ್ಸೋವೇ ಇರ್ತಿರಲಿಲ್ಲ, ಬರೀ ಒಲೆ ಉರಿಯೋಂಗೆ ಆಗ್ತಿತ್ತು. ಈಗ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು, ಅಂದರೆ ಎಲ್ಲ ಪ್ರಾಕ್ಟೀಸ್ ಆಗಬೇಕಲ್ಲ. ಸೊ ಈಗ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಊದು ಬಂದಿದೆ ಅಂತ. ಈ ಥರ ಊದು ಬರುತ್ತೆ ಎಣ್ಣೆ ಹಚ್ಚಿ ಇದು ಮಾಡಿದ್ರೆ. ಒಂದು ಕಡೆ ನೋಡ್ಕೊಂಡೇ ಹಾಗೆ ಸೀಸ್ಬಿಟ್ಟೆ ಕೂಡ ಲಾಸ್ಟಲ್ಲೊಂದು. ಅದಾದಮೇಲೆ ಕ್ಲೀನಾಗಿ ಶೆಲ್ಫ್ನೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಪ್ಪ ಅಮ್ಮ ಮತ್ತು ಚಿರು ಬೆಳ್ಳಿ 3-4 ಜನದ್ದು ಊಟ ಮಾಡಿ ಆಗಿತ್ತು ಅಷ್ಟೊತ್ತಿಗೆ. ಅವೆಲ್ಲ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ. ಅವ್ರು ಬಂದಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೆ.
ಪಾತ್ರೆಗಳನ್ನ ತೊಳೆದಿಟ್ಟೆ. ಸೊ ಅಷ್ಟೊತ್ತಿಗೆ ಬಂದರು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 300ಗೆ ಇನ್ನು 3 ಮೆಂಬರ್ಸ್ ಮಾತ್ರ ಕಮ್ಮಿ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಬೇಗ 1000 ಆಗುತ್ತೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.